ನ್ಯೂಸ್ 42 ಕನ್ನಡ. ಜುಲೈ 24ನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸ್ಯೆ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಯಾದಂಥದ್ದು. ಅದರೊಳಗೆ ಈ ಕಳೆದಂಥ 3-4 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರೋಂಥ ಒಂದು ಸಂದರ್ಭ. ಆದ್ದರಿಂದ ಈ ವರ್ಷವೂ ಸಹ ರಥೋತ್ಸವ, ಆಲರಬಿ ಸೇವೆ ಎಲ್ಲ ಇರುವಂಥ ಒಂದು ಸಂದರ್ಭ. ಮತ್ತು ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂಥದ್ದು ಕ್ಷೇತ್ರದಲ್ಲಿ. ಈ ವರ್ಷ ದೇವಿಯ ಹಿಂಬದಿಲಿರುವಂಥ ವಾಟರ್ ಫಾಲ್ಸ್ ಅಂದರೆ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡ್ತಾ ಇರೋಂಥದ್ದು ಈ ವರ್ಷ. ಆದ್ದರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ. ವಿಶೇಷ ಆಹ್ವಾನಿತರಾಗಿ ಡೆಪ್ಟಿ CM ಕರಿಬೇಕು ಅಂತ ಮಾತಾಡಿವಿ. ಅವ್ರದ್ದಿನ್ನೂ ಸಿಕ್ಕಿಲ್ಲ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಬರ್ತೀನಿ ಅಂತ ಅವ್ರು ವೈಯಕ್ತಿಕವಾಗಿ ಹೇಳೋರು. ಅವರು ಬಂದೇ ಬರ್ತೀನಿ ಅಂತ ನಾವು ಹೋಗಿ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು. ಮತ್ತು ಕ್ಷೇತ್ರದ MLA ಅವ್ರನ್ನ ಆಹ್ವಾನ ಮಾಡಿವಿ. ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಕ್ಷೇತ್ರಕ್ಕೆ ಬರ್ತಾರೆ. ಚಲನಚಿತ್ರ ನಟರು ಬರ್ತಾರೆ, ಕಿರುತೆರೆ ನಟರುಗಳು ಬರ್ತಾವ್ರೆ. ಅಂದರೆ ಎಷ್ಟೋ ಜನ ಪ್ರೋಟೋಕಾಲಿಂದನೇ ಬರುವಂಥ ಒಂದು ಸಂದರ್ಭವೂ ಐತೆ. ಈ ವರ್ಷ ವಿಶೇಷತೆ ಏನಪ್ಪ ಅಂತಂದರೆ ದೇವಿಯ ಹಿಂಬದಿಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾ ಇರೋದೇ ಬಹಳ ಒಂದು ವಿಶೇಷತೆ. ಏಕೆಂದರೆ 4-5ನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ 21ರಲ್ಲಿ ದೇವಿ ಮೂರ್ತಿ ಓಪನ್ ಆಯಿತು. 22ರಲ್ಲಿ ಎಲ್ರಿಗೂ ಗೊತ್ತಿದ್ದಂಗೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಮಹಾಮಸ್ತಾಭಿಷೇಕ ಆಯಿತು. 23ರಲ್ಲಿ ಶತಚಂಡಿಕಾ ಯಾಗ ಆಯಿತು. 24ರಲ್ಲಿ ದೇವಿಗೆ ತೇರನ್ನು ಸಮರ್ಪಣೆ ಮಾಡಾಯಿತು. ಈ ಸತಿ 25ನೇ ಇಸ್ವಿಲಿ ದೇವಿಯ ಹಿಂಬದಿಯಲ್ಲಿ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡುವಂಥ ಉದ್ದೇಶ. ಸಿಂಹದ ಕೆಲಸ ನಡೀತಾ ಐತೆ ಈಗ ಆಲ್ರೆಡಿ. ಅದು ಈಗ ಕೊಡಬೇಕಾಯಿತು. ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಮತ್ತು ಕೆಲಸ ತುಂಬ ಇರೋದ್ರಿಂದ ನಿಧಾನ ಆಗ್ತದೆ. 3/4 ಭಾಗ ಮುಕ್ತಾಯ ಆಗೋದು, 75 ಭಾಗ ಮುಕ್ತಾಯ ಆಗೋದೆ. ಇನ್ನು 25 ಭಾಗ ಮಾತ್ರ ಬಾಕಿ ಉಳಿದಿರೋಂಥದ್ದು. ನಮ್ಗೆ ಇನ್ನೊಂದು 2-3 ತಿಂಗಳೊಳಗೆ ಸಿಂಹನೂ ಲೋಕಾರ್ಪಣೆ ಆಗೋದು. ಅದು ವಿಶ್ವದಲ್ಲಿ ಅತಿ ಎತ್ತರವಾದಂಥ ಪಂಚಲೋಹದ ಸಿಂಹ ಅಂತ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರೋಂಥದ್ದು. ಭೀಮನ ಅಮಾವಾಸ್ಯೆ ವಿಶೇಷತೆ ಏನಪ್ಪ ಅಂದರೆ ಆಷಾಢ ಮಾಸದ ಕೊನೆಯ ಅಂತಿಮ, ಶ್ರಾವಣದ ಪ್ರಾರಂಭ. ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲು ತೊಳೆದು, ಹೆಂಡತಿ ಗಂಡನ ಕಾಲು ತೊಳೆದು ತನ್ನ ಮುತ್ತೈದೆ ವೃದ್ಧಿಯಾಗಲಿ, ಭೀಮನ್ ಥರ ನನ್ನ ಗಂಡನಿಗೂ ವೃದ್ಧಿ ಶಕ್ತಿ ಇರಲಿ ಅನ್ನೋದು ಒಂದು ಉದ್ದೇಶ ಇದೆ. ಆದ್ದರಿಂದ ಎಲ್ಲರೂ ದಂಪತಿಗಳ ಸಮೇತ ಬಂದು ತೇರಿಗೆ ಹಣ್ಣು ಜವನ ಎಸೆಯುವಂಥ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ. ಆದ್ದರಿಂದ ಬಹಳ ಒಂದು ಪವರ್ಫುಲ್ಲು. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಏನು ಮೊದಲಿಂದ ಸಿಕ್ಕಿರೋವಂಥ ಮೂರ್ತಿಗೆ ಅಭಿಷೇಕ ಮಾಡುವಂಥದ್ದು ಬಹಳ ವಿಶೇಷತೆ ಐತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು, ತುಂಬ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿಗೆ ಅವರು ಯಾವುದೇ ಜಾತಿ, ಧರ್ಮ, ಮತ, ಪಂಥಗಳಿಂದಲೇ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಿಸೋಕ್ಕೆ ಒಂದು ಅವಕಾಶ ಇರ್ತದೆ. ಈಗ ಆಲ್ರೆಡಿ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಬೇಕಾದಂಥದ್ದು ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡೀವಿ. ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡೀವಿ. ಮತ್ತು ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ನಡೀತಾ ಇದೆ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯೂ ಸುದ ತುಂಬ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನು ನೀಡವ್ರೆ. ಆ ಮಾರ್ಗದರ್ಶನ ಅವ್ರು ಕೊಟ್ಟಿರೋಂಥ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತೆ ಮತ್ತು CCTVಗಳನ್ನು ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ. ಮತ್ತು ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾವೆ. ಸ್ನಾನಗೃಹಗಳು, ಮಲಗಕ್ಕೆ ರೂಮ್ಗಳು, ಮತ್ತು ಡೊಮೆಟ್ರಿ ಹಾಲ್ಗಳು, ಶೌಚಾಲಯಗಳ ವ್ಯವಸ್ಥೆ, ವಾಷಿಂಗ್ ರೂಮ್ಗಳು, ಪ್ರತಿಯೊಂದು ವ್ಯವಸ್ಥೆಗೂ ವ್ಯವಸ್ಥೆ ಮಾಡಿವಿ. ನಮ್ಮಲ್ಲಿ ಒಂದು ಮಾತ್ರ ಸುಂಕ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ಬೇರೆ ಹತ್ರಡಿ ನಾವೇ ಕೊಡಿಸಿರುವಂಥದ್ದು. ಕ್ಷೇತ್ರದ ವತಿಯಿಂದ ಬೇರೆ ಜಮೀನನ್ನು ನಾವೇ ಕಟ್ಸಿಕೊಟ್ಟಿರುವಂಥದ್ದು. ಅದಕ್ಕೆ ಅವ್ರು ಬಾಡಿಗೆಗೆ ಅಂತಂದ್ಬಿಟ್ಟು ಬೇರೆ ಜಮೀನು ನಾವು ಕಟ್ಸ್ಕೊಟ್ಟಿರಿಂದ ಅವ್ರು ಬಾಡಿಗೆಗೆ ತೀಸ್ಕೊತಾರೆ. ನಮ್ಮ ಕ್ಷೇತ್ರದ ವತಿಯಿಂದ ಕಟ್ಸಿರೋದಕ್ಕೆ ಯಾವುದಕ್ಕೆ ಸುಂಕ ನಿಗದಿ ಇಲ್ಲ. ಶೌಚಾಲಯಗಳ ವ್ಯವಸ್ಥೆ ಆಗ್ಬೋದು, ವಾಶ್ರೂಮ್ಗಳಿಗಾಗ್ಬೋದು, ಸ್ನಾನಗೃಹಗಳಿಗಾಗ್ಬೋದು ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತು ಡೊಮೆಟ್ರಿ ಹಾಲ್ಗಳಿಗೂ ಯಾವುದೇ ವ್ಯವಸ್ಥೆ ಸುಂಕ ನಿಗದಿ ಇಲ್ಲ. ರೂಮ್ಗಳಿಗೆ ಮಾತ್ರ ಇನ್ನೂ ಸುಂಕ ನಿಗದಿ ಮಾಡಿಲ್ಲ. ಅಂದರೆ ಅಟ್ಯಾಚು ಫ್ಯಾಮಿಲಿಗಳು ಇರೋದಕ್ಕೆ ಸುಂಕ ನಿಗದಿ ಮಾಡಲಿಲ್ಲ. ಇನ್ನೇನು ಅಂತ ತೀರ್ಮಾನ ಮಾಡ್ತೀವಿ. ಮತ್ತು ವರ್ಷದಲ್ಲಿ ಒಂದೇ ಒಂದು ದಿನ ನಮಗೆ ಈ ಕ್ಷೇತ್ರ ಇಷ್ಟು ಪ್ರಬಂಧಮಾನಕ್ಕೆ ಬೆಳೆಯಲಿಕ್ಕೆ ಕಾರಣವಾಗಿರೋಂಥದ್ದು ಸಿಕ್ಕಿರೋ ಒಂದು ಮೂರ್ತಿ. ಆ ಮೂರ್ತಿಯನ್ನು ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ತೆಗೆಯೋದು. ಏನು ಭೀಮನ ಅಮಾವಾಸ್ಯೆನ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬರೀ 12 ಗಂಟೆಗಳ ಕಾಲ ನಿರಂತರವಾಗಿ ಅದಿರೋದೇ 2 ಇಂಚ್ ಎತ್ತರ 2 ಇಂಚ್ ಅಗಲ ಇರುವಂಥ ಮೂರ್ತಿ. ಅದನ್ನು ಪ್ರತಿಯೊಬ್ಬರು ಭಕ್ತರಿಗೂ 12 ಗಂಟೆಗಳ ಕಾಲ ನಿರಂತರವಾಗಿ ಅಭಿಷೇಕ ನಡೀತದೆ. ಆ ನಿರಂತರವಾಗಿ ಅಭಿಷೇಕ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಜಾತಿ, ಧರ್ಮ, ಮತ, ಪಂಥಗಳು ಯಾವುದೂ ಇರಲ್ಲ. ಯಾರು ಬೇಕಾದ್ರೂ ಬಂದು ಮುಕ್ತವಾಗಿ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇರ್ತದೆ.
ನಮ್ಮ ಇಂದಿನಿಂದ 23ನೇ ವರ್ಷ ಈ ಕ್ಷೇತ್ರ ಒಂದು ನಡ್ಕೊ ಹೋಗ್ತಾರಂಥದ್ದು. ಇಲ್ಲಿಯವರೆಗೂ ನಾವು ನೋಡಿದಂಗೆ ಅವತ್ತು ತುಂಬ ಆ ದೇವಿ ಮೂರ್ತಿಗೆ ಅಭಿಷೇಕ ಮಾಡೋದಕ್ಕೆ ತುಂಬ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬರುವಂಥದ್ದು. ಮತ್ತು ಅದೇ ರೀತಿ ಆ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಾ ಇರುವಂಥ ಒಂದು ನಿರೀಕ್ಷೆ. ಅಂದರೆ ಆ ನಿರೀಕ್ಷೆ ನಾವು ಅಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ದಿನೇ ದಿನೇ ಪ್ರತಿ ವರ್ಷ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ. ಅದೆಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ. ಆದರೆ ನಾವು ಎಷ್ಟೇ ಭಕ್ತಾದಿಗಳು ಬಂದರೂ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ದಾಸೋಹದ ವ್ಯವಸ್ಥೆ ಮಾಡಿವಿ. ಮತ್ತು ದಾಸೋಹದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ನಮ್ಮ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಇದ್ದದೋ ಆ ದಾಸೋಹದ ಡೈನಿಂಗ್ ಹಾಲ್ ಯಥಾ ಪ್ರಕಾರ ಹೋಗ್ತಾ ಇರ್ತದೆ. ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ. 10 ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವೆ. ಒಟ್ಟಲ್ಲಿ ಎಲ್ಲೂ ನೂಕು ನುಗ್ಲಾಗಕ್ಕಿಲ್ಲ. ಎಲ್ಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದವರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ, ನಾನು ಹಸ್ಕೋದೆ ಅನ್ನೋ ವ್ಯವಸ್ಥೆ ಮಾಡೋಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ 10 ಕೌಂಟರ್ಗಳು ಮಾಡಿ ಬೊಪ್ಪೆ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾವೆ. ಈಗ ಭಕ್ತಾದಿಗಳು ನಮ್ಮಲ್ಲಿ ಒಂದೇನಪ್ಪ ಅಂತಂದರೆ ಹಣ ಕೊಟ್ಟು ಯಾವುದೇ ದರ್ಶನ ಮಾಡುವಂಥ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ. ಆದ್ದರಿಂದ ಅಂಗವಿಕಲರಿಗೆ, ವಯೋವೃದ್ಧರಿಗೆ, ವಿಕಲಚೇತನರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ 1 ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿವಿ, ಒಂದು ಲೈನ್ ಮಾಡಿಕೊಟ್ಟಿವಿ. ಅಂದರೆ ಪ್ರೋಟೋಕಾಲ್ ಮಾಡುವಂಥವ್ರಿಗೆ VIP ಗಳಿಗೆ ಅಲ್ಲೊಂದು ವ್ಯವಸ್ಥೆ ಮಾಡೀವಿ, ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು. ಈಗ ನಮ್ಮಲ್ಲಿ ಏನಾಗೋದಂದರೆ ಒಂದು 30 ರಿಂದ 40 ಸಾವಿರ ಜನ ಏಕಕಾಲದಲ್ಲಿ ಸ್ಟ್ರಕ್ ಆದರೂ ನಿಂತ್ಕೊಳ್ಳೋವಂಥ ವ್ಯವಸ್ಥೆ ನಾವು ಮಾಡಿಟ್ಟಿವಿ. ಯಾಕೆಂದರೆ ಯಾವುದೇ ಮಳೆ ಬರಲಿ, ಬಿಸಿಲು ಬರಲಿ, ಏನೇ ಬಂದರೂ ತೊಂದರೆ ಇಲ್ಲ ಅಂತ ವ್ಯವಸ್ಥೆ ಮಾಡಿಕೊಟ್ಟಿವಿ ಇವಾಗ. ಮತ್ತು ಅದಕ್ಕಿಂತ ಇನ್ನೂ ಹೆಚ್ಚಾದರೆ ಹೊರಗಡೆ ಸರದಿ ಸಾಲು ಮಾಡೋಕ್ಕೆ ಈಗಿನ ಭೀಮನ ಅಮಾವಾಸ್ಯೆ ಪ್ರಯುಕ್ತನೇ ಮರ ಕಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಸರದಿ ಸಾಲುಗಳನ್ನ ವ್ಯವಸ್ಥೆ ಎಲ್ಲಂದ್ರೆ ನಡೆದಿದೆ. ಅಲ್ಲಿಗೂ ನಾವು ಇದಾಕ್ಸ್ತಾವೆ, ಬಿಸಿಲು ಏನಾರ ಬಂದಿರಲಿ ಅಂತಂದ್ಬಿಟ್ಟು ಸಾಮ್ಯನ ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವೆ. ಮತ್ತು ಸರದಿ ಸಾಲಲ್ಲಿ ಬರಬೇಕಾದ್ರೆ ಗಂಟೆಗಟ್ಟಲೆ ಆದ್ರೂ ತೊಂದರೆ ಆಗೋದು ಬೇಡ ಅಂತಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು, ಆಮೇಲೆ BP ಶುಗರ್ ಏನಾರ ಇದ್ದರೆ ಮಧ್ಯದಲ್ಲಿ ಪೇಪರ್ಮೆಂಟು ಏನಾರ ಒಂದು ಸಿಹಿ ಪದಾರ್ಥ ಏನೋ ಒಂದು ಕೊಡುವಂಥ ವ್ಯವಸ್ಥೆ ಆಗ್ಬೋದು, ಅದೆಲ್ಲನೂ ಮಾಡೀವಿ. ಮತ್ತು ಮಕ್ಕಳುಗಳಿಗೆ ಹಾಲಿನ ವಿತರಣೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡೀವಿ. ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂಥದ್ದು. ಸರದಿ ಸಾಲಲ್ಲಿ ಯಾರು ಅಪ್ಪಿತಪ್ಪಿ ನನಗೆ ದರ್ಶನ ಮಾಡೋಕ್ಕಾಗಲ್ಲ, ನನಗೆ ಸುಸ್ತಾಗ್ತದೆ, ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂದರೆ 100 ಮೀಟ್ರ್ ಒಂದು ಜಾಗಕ್ಕೆ, ಅಂದರೆ 300 ಅಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಕೊಡ್ತಾವೆ. ದರ್ಶನ ಮಾಡೋಕ್ಕಾಗಲ್ಲ, ಗಂಟೆಗಟ್ಟಲೆ ಆಗ್ತು ಅಂತಂದರೆ ಮಧ್ಯರಾತ್ರಿ 2 ಗಂಟೆಯಿಂದಲೇ ದರ್ಶನ ಪ್ರಾರಂಭ ಆಗ್ತದೆ. 23, 24ನೇ ತಾರೀಕು ಏನು ಮಧ್ಯರಾತ್ರಿ 2 ಗಂಟೆ ಬರ್ತದೋ ಆ 2 ಗಂಟೆಯಿಂದಲೇ ದರ್ಶನ ಪ್ರಾರಂಭ ಆಗ್ತದೆ. ಆದ್ದರಿಂದ ನಾನು ಆಗಲ್ಲ ದರ್ಶನ ಮಾಡೋಕ್ಕೆ ತುಂಬ ಸುಸ್ತಾಗ್ತದೆ ಅಂದರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದರೆ ಹೊರಗಡೆ ಹೋಗೋಕ್ಕೆ ವ್ಯವಸ್ಥೆ ಇದೆ. ಮತ್ತು ಹೊರಗಡೆ ಹೋಗಿದ್ದು ತಿರ್ಗಿ ನಾನು ಮತ್ತೆ ನನಗೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಅದೇ ಹೋಗಿದ್ದು ಬರ್ತೀನಿ ಅಂದರೆ ತಿರ್ಗಿ ಮತ್ತೆ ಅವ್ರಿಗೆ ನಾವು ಒಂದು ವ್ಯವಸ್ಥೆ ಮಾಡ್ತಾವೆ. ಹೋಗಿದ್ದು ಮತ್ತೆ ಬಂದು ಜಾಯ್ನ್ ಆಗೋಕ್ಕೂ ಒಂದು ವ್ಯವಸ್ಥೆ ಮಾಡ್ತಾವೆ. ವಾಷಿಂಗ್ ರೂಮ್ ಹೋಗಿದ್ದು ಬರೋಕ್ಕೂ ತಿರ್ಗಿ ಮತ್ತೆ ವ್ಯವಸ್ಥೆ ಮಾಡ್ತಾವೆ. ನ್ಯೂಸ್ 42 ಕನ್ನಡ.